ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಇನ್ಫಿನಿಕ್ಸ್ ಎಕ್ಸ್ಪ್ಯಾಡ್ ಅಂತ ಒಂದು ಅಫೋರ್ಡಬಲ್ ಟ್ಯಾಬ್ಲೆಟ್ ಇದೆ. ಈ ಟ್ಯಾಬ್ಲೆಟನ್ನು ನೀವು ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ 10,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಟ್ಯಾಬ್ಲೆಟ್ಟಿಗೆ ಡೈರೆಕ್ಟ್ ಕಾಂಪಿಟೇಷನ್ ಅಂತ ಅಂದರೆ ಮೊನ್ನೆ ಆ ಒಂದು ಟ್ಯಾಬ್ಲೆಟನ್ನು ಕೂಡ ಅನ್ಬಾಕ್ಸ್ ಮಾಡಿದ್ದೆ, ರೆಡ್ಮಿ ಪ್ಯಾಡ್ SE4 ಅಂತ. ಈ ಒಂದು ಟ್ಯಾಬ್ಲೆಟ್ ಕೂಡ ಸಿಮಿಲರ್ ಪ್ರೈಸ್ ರೇಂಜಲ್ಲೇ ಸಿಗುವಂಥ ಟ್ಯಾಬ್ಲೆಟ್ಟು, ಎರಡೂ ಕೂಡ 11 ಇಂಚಿನ ಟ್ಯಾಬ್ಲೆಟ್ಗಳು ಆಯಿತಾ. ಬಟ್ ಅದರಲ್ಲಿ ನಿಮಗೆ ಬರೀ ವೈಫೈ ವೇರಿಯಂಟ್ ಸಿಗ್ತಾ ಇದೆ, ಅಂದರೆ ಈ ಪ್ರೈಸ್ ರೇಂಜಿಗೆ. ಅದರಲ್ಲಿ ನೀವು ಸಿಮ್ ಹಾಕೋದಕ್ಕಾಗಲ್ಲ. ಬಟ್ ಇದರಲ್ಲಿ ನಾವು 4G ಸಿಮ್ಮನ್ನು ಹಾಕ್ಬೋದು, ಜೊತೆಗೆ ಮೆಟಾಲಿಕ್ ಬಾಡಿ ಸಹ ನಮಗೆ ಸಿಗ್ತಾ ಇದೆ. ನಾನಿವತ್ತು ಈ ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಟ್ಯಾಬ್ಲೆಟನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಟ್ಯಾಬ್ಲೆಟ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದರ ಬೇಸ್ ವೇರಿಯಂಟು 4GB 128GB ಸಿಗುತ್ತೆ. ಬಟ್ ತೊಗೊಳ್ಳೋದಾದರೆ 8GB 256GB ವೇರಿಯಂಟನ್ನ ತಗೊಳ್ಳಿ ಅಂತೀನಿ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಟ್ಯಾಬ್ಲೆಟ್ ನೋಡೋಕ್ಕೆ ಸಿಗುತ್ತೆ. ಹೆವಿ ದೊಡ್ಡ ಟ್ಯಾಬ್ಲೆಟ್ ಆಯಿತಾ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ 18 ವ್ಯಾಟ್ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. USB Type-C ಚಾರ್ಜಿಂಗ್ ಕೇಬಲ್ಲು, ಒಂದೊಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಟ್ಯಾಬ್ಲೆಟಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಸಾಲಿಡ್ ಬಿಲ್ಡ್, ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಟ್ಯಾಬ್ಲೆಟು. ಹಿಂದ್ಗಡೆ ನಮಗೆ ಡ್ಯೂಯಲ್ ಟೋನ್ ಫಿನಿಶ್ ಸಿಗ್ತಾ ಇದೆ. ಬಾಟಮಲ್ಲಿ ಒಂದು ರೀತಿ ಮೆಟಾಲಿಕ್ ಬ್ಯಾಕು, ಈವನ್ ಫ್ರೇಮಲ್ಲೂ ಕೂಡ ನಿಮಗೆ ಮೆಟಲ್ ಸಿಗ್ತಾ ಇದೆ. ಅದು ಕಂಟಿನ್ಯೂಷನ್ ಆಗಿದೆ ಬ್ಯಾಕು ಸಹ. ಮತ್ತು ಈ ಕಡೆ ಪ್ಲಾಸ್ಟಿಕ್ಕಿ ಫೀಲ್ ಇದೆ ಆಯಿತಾ. ಸೊ ಅದು ನಮಗೆ ಡ್ಯೂಯಲ್ ಟೋನ್ ರೀತಿ ಕಾಣುತ್ತೆ. ಒಂದೇನಪ್ಪ ಅಂದರೆ ಸ್ಮಜ್ಜಸ್ ಅಷ್ಟಾಗಿ ಕಾಣಲ್ಲ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಹಿಂದ್ಗಡೆ ನಮಗೆ ಸಿಂಗಲ್ ಕ್ಯಾಮ್ರಾ ಸಿಗ್ತಾ ಇದೆ, ಮತ್ತೊಂದು LED ಫ್ಲ್ಯಾಶ್ ಇದೆ. ಫ್ರಂಟಲ್ಲಿ ಅವ್ರು ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಯೂಶಲಿ ಟ್ಯಾಬ್ಲೆಟಿಗೆ ಯಾರು ಕೂಡ ಸ್ಕ್ರೀನ್ ಗಾರ್ಡನ್ನು ಹಾಕಲ್ಲ, ಬಟ್ ಇವ್ರು ಆಲ್ರೆಡಿ ಹಾಕ್ಬಿಟ್ಟು ಕಳಿಸಿದ್ದಾರೆ. ಸೂಪರ್ ವಿಷಯ. ದೊಡ್ಡ ಡಿಸ್ಪ್ಲೇ 11 ಇಂಚಿದ್ದು. ಬೆಝಲ್ ಇದೆ ಆಯಿತಾ. ಬೆಝಲ್ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಅನ್ಬೋದು. ಮತ್ತು ಫ್ರಂಟಲ್ಲೂ ಕೂಡ ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಮತ್ತು ಕ್ಯಾಮ್ರಾ ಓರಿಯೆಂಟೇಷನ್ ನೋಡ್ತಾ ಇದ್ದೀರಾ, ನಮಗೆ ಈ ಪೋರ್ಟ್ರೇಟ್ ಫಾರ್ಮೇಟಲ್ಲಿದೆ. ಇಲ್ಲಿ ಕೊಟ್ಟಿದ್ದಾರೆ ಕ್ಯಾಮ್ರಾನ, ಫ್ರಂಟ್ ಕ್ಯಾಮ್ರಾನ. ಸೊ ಈ ರೀತಿ ನಾವು ವಿಡಿಯೋ ಕಾಲ್ನ ಅಥವಾ ಮೀಟಿಂಗನ್ನು ಅಟೆಂಡ್ ಮಾಡಬೇಕಾಗತ್ತೆ. ಕನ್ವೀನಿಯೆಂಟ್ ಆಗಿದೆ ಆಯಿತಾ. ಮತ್ತು ಇದರಲ್ಲಿ ನಮಗೆ 4 ಸ್ಪೀಕರ್ ಸಿಗ್ತಾಯಿದೆ ಟೋಟಲ್ಲು. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇದೆ, ಮತ್ತು ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ನೀವು ಈ ಒಂದು ಟ್ಯಾಬ್ಲೆಟ್ಟಿಗೆ ಒಂದು ಸಿಮ್ಮು, ಒಂದು SD ಕಾರ್ಡನ್ನು ಹಾಕ್ಬೋದು. ಜೊತೆಗೆ ಇದರಲ್ಲಿ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಇದೆ. ಬಟ್ ಅವರೆಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ, ಮೋಸ್ಟ್ಲಿ ಸರ್ಟಿಫಿಕೇಷನ್ ತೊಗೊಂಡಿಲ್ಲ. ಬಟ್ ಇದು IP ರೇಟಿಂಗನ್ನು ಹೊಂದಿದೆಯಂತೆ ಅವ್ರು ಹೇಳೋ ಪ್ರಕಾರ. ಜೊತೆಗೆ ಈ ಟ್ಯಾಬ್ಲೆಟು ಒಂದು ಲೆವೆಲಿಗೆ ಹೆವಿ ವೆಯ್ಟ್ ಫೀಲ್ ಆಗುತ್ತೆ. 496 ಗ್ರಾಮ್ ವೆಯ್ಟ್ ಇದೆ ಮತ್ತು ಒಂದು ಲೆವೆಲ್ಗೆ ತಿನ್ನಾಗಿದೆ ಆಯಿತಾ. 7.6 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಟ್ಯಾಬ್ಲೆಟ್ಟು. ಜೊತೆಗಿದು ಟೋಟಲ್ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ನಿಮ್ಗೆ ಇಷ್ಟ ಬಂದಿದ್ದ ಕಲರ್ನ ನೀವು ಪರ್ಚೇಸ್ ಮಾಡ್ಬೋದು. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಟ್ಯಾಬ್ಲೆಟಲ್ಲಿ 11 ಇಂಚಿಂದು ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಸೂಪರ್ ವಿಷಯ ಅಂತೀನಿ. 120 ಹರ್ಟ್ಸಿಂದ 180 ಹರ್ಟ್ಸ್ ತನಕ ಟಚ್ ಸ್ಯಾಂಪಲಿಂಗ್ ರೇಟ್ನ ಕೊಟ್ಟಿದ್ದಾರೆ. ಸೊ ಗೇಮರ್ಸ್ಗಳಿಗೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ ಪರವಾಗಿಲ್ಲ ಅಂತೀನಿ. ಈ ಪ್ರೈಸ್ ರೇಂಜಿಗೆ OLED ಡಿಸ್ಪ್ಲೇ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ದೊಡ್ಡ ಡಿಸ್ಪ್ಲೇ ಇದೆ, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಸೊ ಮೀಡಿಯಾ ಕನ್ಸಂಪ್ಷನ್ಗೆಲ್ಲ ಪ್ರಾಬ್ಲಮ್ ಇಲ್ಲ. ಗೇಮ್ ಆಡೋದಕ್ಕೆ, ಬೇಸಿಕ್ ಗೇಮ್ ಆಡೋದಕ್ಕೆ ಏನು ತೊಂದರೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಡಿಸ್ಪ್ಲೇ ನಾರ್ಮಲಿ ಎಲ್ಲ ಟ್ಯಾಬ್ಲೆಟ್ಗಳು ಈ ಪ್ರೈಸ್ ರೇಂಜಲ್ಲಿ ಹೆಂಗೆ ಸಿಗುತ್ತೋ ಇದು ಕೂಡ ಹಂಗೆ ಇದೆ ಅಂತೀವಿ. ಇನ್ನು ವೇರಿಯಂಟಿಗೆ ಬಂತು ಅಂದರೆ ಈ ಟ್ಯಾಬ್ಲೆಟ್ ಆಗಲಿ ಹೇಳ್ದಂಗೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಿದೆ. 4GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 256GB ಸ್ಟೋರೇಜು. ತೊಗೊಂಡ್ರೆ 8GB ರ್ಯಾಮ್ ವೇರಿಯಂಟನ್ನು ತಗೊಳ್ಳಿ. ಇದರಲ್ಲಿ ನಮಗೆ LPDDR4X ರ್ಯಾಮ್ ಸಿಗ್ತದೆ ಮತ್ತು UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ. ಮತ್ತು 1 TB ತನಕ ಸ್ಟೋರೇಜನ್ನು SD ಕಾರ್ಡ್ ಮುಖಾಂತರ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೊಬೋದು. ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ ಮೀಡಿಯಾಟೆಕ್ಕಿಂದು ಇಲ್ಲಿಯೋ G99 ಪ್ರೊಸೆಸರ್ ಇದೆ ಆಯಿತಾ. ಇದು 4G ಪ್ರೊಸೆಸರ್ ಅನ್ನೋದೊಂದು ಬಿಟ್ಟರೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ನಾವು ಒಂದೊಂದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 4,30,000 ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರಿಗಿದೆ. ನಂಗೆ ಅನ್ನಿಸ್ದಂಗೆ ಇದು ಟ್ಯಾಬ್ಲೆಟ್ ಆಗಿರೋದ್ರಿಂದ 5G ಪ್ರೊಸೆಸರ 4G ಪ್ರೊಸೆಸರ ಅನ್ನುವಂಥದ್ದು ಮ್ಯಾಟ್ರ್ ಆಗಲ್ಲ ಆಯಿತಾ. ಏನಕ್ಕೆ ಅಂದರೆ ಯೂಶಲಿ ಟ್ಯಾಬ್ಲೆಟನ್ನು ಒಂದು ಸೆಕೆಂಡರಿ ಡಿವೈಸ್ ರೀತಿ ಯೂಸ್ ಮಾಡ್ತೀವಿ. ಆಲ್ರೆಡಿ ನಾವು ಒಂದು ಫೋನ್ ಇಟ್ಕೊಂಡಿರ್ತೀವಿ, ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡೋದ್ರಿಂದ ನಂಗೆ ಅನ್ನಿಸ್ದಂಗೆ ಮ್ಯಾಟ್ರ್ ಆಗಲ್ಲ. ಬಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ನನಗೆ ಓಕೆ ಅನಿಸ್ತು ಆಯಿತಾ. ಸೊ ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತ್
ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ, ತುಂಬ ಸ್ಮೂತಾಗಿ ನಮಗೆ ಗೇಮ್ ಪ್ಲೇ ಸಿಕ್ತು. ನಂತರ ಹೈಯೆಸ್ಟ್ ಅಂದರೆ HD ಪ್ಲಸ್ ಹೈ ಗ್ರಾಫಿಕ್ ತನಕ ಹೋಯಿತು. ಇದು ಕೂಡ ಒಂದು ಲೆವೆಲಿಗೆ ಪ್ಲೇಯಬಲ್ ಗೇಮ್ ಪ್ಲೇ ನಮಗೆ ಸಿಕ್ತು ಆಯಿತಾ. ಸೊ ಈ ಒಂದು ಟ್ಯಾಬ್ಲೆಟ್ ನಮಗೆ ಹೆವಿ ಹೀಟ್ ಆಗುತ್ತೆ ಅಂತ ಆಗಲಿ ಅಥವಾ ಬ್ಯಾಟ್ರಿ ಡ್ರೈನ್ ಜಾಸ್ತಿ ಆಗುತ್ತೆ ಅಂತ ಆಗಲಿ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ. ಸೊ ಪ್ರೊಸೆಸರ್ ಅಂತೂ ಸೂಪರ್ ಆಗಿದೆ, ಹೆವಿ ಸ್ಮೂತ್ ಆಗಿದೆ. ಈವನ್ OS ಕೂಡ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ ಆಯಿತಾ. ಸೊ ಒಳ್ಳೆ ಪ್ರೊಸೆಸರ್ ಹಾಕಿದ್ದಾರೆ, ಈ ಪ್ರೈಸ್ ರೇಂಜಿಗೆ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 8 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ. ರೇರ್ ಕ್ಯಾಮ್ರಾ ಹಿಂದ್ಗಡೆ ಅದು ಸುಮಾರಾಗಿದೆ, ನಂಗೆ ಅಷ್ಟೊಂದೇನು ಇಂಪ್ರೆಸ್ ಮಾಡಲಿಲ್ಲ. ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ, ಯಾರು ಕೂಡ ಟ್ಯಾಬ್ಲೆಟ್ ಇಟ್ಕೊಂಡ್ಬಿಟ್ಟು ಫೋಟೋಗ್ರಫಿ ಮಾಡೋದಕ್ಕೆ ಹೋಗಲ್ಲ. ಸೊ ಎಮರ್ಜೆನ್ಸಿ ಫೋಟೋಸ್ ಕ್ಲಿಕ್ ಮಾಡೋದಕ್ಕೆ ಓಕೆ ಅಂತೀನಿ. ಡೇ ಲೈಟಲ್ಲಿ ಲೈಟ್ ಚೆನ್ನಾಗಿರೋ ಕಡೆ ಸ್ಯಾಂಪಲ್ಸ್ ಎಲ್ಲ ಚೆನ್ನಾಗೇ ಬರುತ್ತೆ. ಯೂಶ್ವಲಿ ಇದನ್ನು ಮೀಟಿಂಗ್ಸ್ ಅಟೆಂಡ್ ಮಾಡೋದಕ್ಕೆ, ಕ್ಲಾಸ್ ಅಟೆಂಡ್ ಮಾಡೋದಕ್ಕೆಲ್ಲ ಯೂಸ್ ಮಾಡೋದಕ್ಕೆ ಸಾಕು ಅನಿಸುತ್ತೆ ಆಯಿತಾ. ಆ ಕ್ಯಾಮ್ರಾ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಈ ಫೋನಿಂದು ವಿಡಿಯೋಗ್ರಫಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 2K ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ, ಅದು ಕೂಡ 30 FPS. ಸೊ ಅದ್ರ ಕ್ವಾಲಿಟಿನೂ ಕೂಡ ಓಕೆ ಅಂತೀನಿ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ಇದರಲ್ಲಿ ನಮಗೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ಇದರಲ್ಲಿ ಸಿಗ್ತಾ ಇಲ್ಲ. ಬ್ಯಾಟ್ರಿಗೆ ಬಂತು ಅಂದರೆ 7000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ನಂಗನ್ನಿಸ್ದಂಗೆ ಈ 7000 mAh ಕೆಪಾಸಿಟಿ ಸ್ವಲ್ಪ ಕಡಿಮೆ ಆಯಿತು. ನಮಗೆ ಈ ರೆಡ್ಮಿ ಟ್ಯಾಬ್ಲೆಟ್ನಲ್ಲಿ 8000 mAh ಕೆಪಾಸಿಟಿ ಬ್ಯಾಟ್ರಿ ಇತ್ತು. ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು, ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಇಷ್ಟು ದೊಡ್ಡ ಡಿಸ್ಪ್ಲೇಗೆ ಇನ್ನೊಂದು ಸ್ವಲ್ಪ ಬ್ಯಾಟ್ರಿ ನಂಗೆ ಅನ್ನಿಸ್ದಂಗೆ ಬೇಕು ಅನಿಸುತ್ತೆ. ಇನ್ನು ಬಾಕ್ಸ್ ಒಳಗಿನ 18 ವ್ಯಾಟಿಂದು ಚಾರ್ಜರ್ನ ಕೊಟ್ಟಿದ್ದಾರೆ, ಅದು ಕೂಡ ಓಕೆ ಅಂತೀನಿ. ಇನ್ನು OSಗೆ ಬಂತು ಅಂದರೆ ಈ ಟ್ಯಾಬ್ಲೆಟಲ್ಲಿ Android 14 ಬೇಸ್ ರನ್ ಆಗ್ತಿರುವಂಥ XOS ಇದೆ. ಈ ಟ್ಯಾಬ್ಲೆಟ್ಟಿಗೆ ಯಾವುದೇ ಸಾಫ್ಟ್ವೇರ್ ಅಪ್ಡೇಟನ್ನು ನೆಕ್ಸ್ಟ್ ಕೊಡಲ್ಲ, ಬಟ್ 2 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಈ ವಿಷಯ ತಲೆಯಿಟ್ಕೊಳ್ಳಿ. ಈ ಒಂದು OS ತುಂಬ ಸ್ಮೂತಾಗಿದೆ ಆಯಿತಾ. ಪ್ರೊಸೆಸರ್ ಚೆನ್ನಾಗಿರೋದ್ರಿಂದ ತುಂಬ ಫಾಸ್ಟಾಗಿ ಸ್ಮೂತಾಗಿ ರನ್ ಆಗುತ್ತೆ. ಯಾವುದೇ ಬೇಡದಿರುವಂಥ ಅಪ್ಲಿಕೇಶನ್ ನಮಗೆ ಈ ಒಂದು ಟ್ಯಾಬ್ಲೆಟ್ನಲ್ಲಿ ಸಿಗ್ತಿಲ್ಲ ಆಯಿತಾ. ತುಂಬ ಕ್ಲೀನ್ ಆಗಿದೆ. ಜೊತೆಗೆ ಇವರೇನೋ ಬೇರೆ ಇನ್ಫಿನಿಕ್ಸ್ ಫೋನ್ಗಳ ಜೊತೆಗೆ ಲಿಂಕ್ ಮಾಡುವಂಥ ಫೀಚರ್ ಕೊಟ್ಟಿದ್ದಾರಂತೆ. ಒಂದು ರೀತಿ ಫೈಲ್ ಶೇರಿಂಗ್ ಎಲ್ಲ ತುಂಬ ಫ್ಲಾಲೆಸ್ ಆಗಿ ಆಗುತ್ತಂತೆ ಆಯಿತಾ. ಆಪ್ಟಿಮೈಸ್ ಚೆನ್ನಾಗಿ ಮಾಡಿದಾರಂತೆ. ಸೊ ಒಂದು ಒಳ್ಳೆಯ ವಿಷಯ ಅಂತೀನಿ. OS ಪರವಾಗಿಲ್ಲ ಅಂತೀನಿ. ಅಟ್ಲೀಸ್ಟ್ 1 ವರ್ಷನಾದರೂ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಕೊಡಬೇಕಾಗಿತ್ತು. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಟೋಟಲ್ 4 ಸ್ಪೀಕರ್ಗಳಿದೆ. ಈ ಕಡೆ 2, ಈ ಕಡೆ 2 ತೋರಿಸ್ತಾ ಇದ್ದೀನಿ ನಾನು ನಿಮಗೆ. DTS ಸೌಂಡನ್ನು ಇದು ಸಪೋರ್ಟ್ ಮಾಡುತ್ತೆ. ಸೌಂಡ್ನ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಜೋರಾಗಿ ಕೂಡ ಕೇಳುತ್ತೆ. ಸ್ಟೀರಿಯೋ ಆಯಿತಾ, ಸೂಪರ್ ಆಗಿದೆ. ಡ್ಯುಯಲ್ ಬ್ಯಾಂಡ್ ವೈಫೈ ನಮಗೆ ಸಿಗ್ತಾ ಇದೆ ಮತ್ತು ಬ್ಲೂಟೂತ್ 5.2 ಕೊಟ್ಟಿದ್ದಾರೆ. ನನಗನ್ನಿಸ್ದಂಗೆ ಅವಶ್ಯಕತೆ ಇರುವಂಥ ಸೆನ್ಸಾರ್ಸ್ ಇರುತ್ತೆ. ಗೇಮಿಂಗ್ ಟ್ಯಾಬ್ಲೆಟ್ ರೀತಿ ಇವರು ಬಿಲ್ಡ್ ಮಾಡಿರೋದ್ರಿಂದ ಒಟ್ಟಿಗೆ ಈ ಟ್ಯಾಬ್ಲೆಟ್ ಈ ಪ್ರೈಸ್ ರೇಂಜಿಗೆ ಒಂದೊಳ್ಳೆ ಆಪ್ಷನ್ ಆಗುತ್ತೆ ಆಯಿತಾ. ನಮಗೆ 4G ಇರುವಂಥ ಟ್ಯಾಬ್ಲೆಟ್ ಈ ಬೆಲೆಗೆ ಮೆಜಾರಿಟಿ ಯಾವ ಬ್ರ್ಯಾಂಡ್ ಅವರು ಕೂಡ ಈ ರೇಟಿಗೆ ಕೊಡಲ್ಲ. ಅದೊಂದು ಪ್ಲಸ್ ಪಾಯಿಂಟು ತಲೆಯಿಟ್ಕೊಳ್ಳಿ. ಆಗಲೇ ಹೇಳ್ದಂಗೆ ರೆಡ್ಮಿ ಟ್ಯಾಬ್ಲೆಟ್ ಕೂಡ ಇದೆ, ಬಟ್ ಅದರಲ್ಲಿ ನಮಗೆ ಸಿಮ್ ಹಾಕುವಂಥ ಆಪ್ಷನ್ ಇಲ್ಲ. ಅದು ಕೂಡ ಸೇಮ್ ಪ್ರೈಸ್ ರೇಂಜೆಲ್ಲ ಸಿಗುತ್ತೆ. ಅದರಲ್ಲಿ ನಮಗೆ 8000 mAh ಕೆಪಾಸಿಟಿ ಬ್ಯಾಟ್ರಿ ಜೊತೆಗೆ ಸಿಗುತ್ತೆ. ಕಂಪೇರ್ ಮಾಡ್ಕೊಳ್ಳಿ, ನಿಮಗೆ ಎರಡರಲ್ಲಿ ಯಾವುದು ಸ್ಪೆಸಿಫಿಕೇಷನ್ ಚೆನ್ನಾಗಿದೆ, ಯಾವುದು ನಿಮಗೆ ಸರಿ ಅನಿಸುತ್ತೆ ಅದನ್ನು ತೊಗೊಂಡ್ರೆ ಒಳ್ಳೆಯದು ಆಯಿತಾ. ಸ್ಪೆಕ್ ವೈಸು ಎರಡೂ ಕೂಡ ಚೆನ್ನಾಗಿದೆ. ನೋಡಿ, ನಿಮಗೆ 4G ಬೇಕು ಅಂದರೆ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಸೊ ಇಷ್ಟು ಈ ಒಂದು ಟ್ಯಾಬ್ಲೆಟ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.